Hello everyone, Namaste, good afternoon. ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಮಾಹಿತಿ ಹಾಗೆಯೇ ಪ್ರಶ್ನೆಗಳನ್ನು ನೋಡೋಣ. ಈ ಹಿಂದಿನ ಒಂದು ಕ್ಲಾಸಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಅದರಲ್ಲಿ ಸಹ ನಾನೇನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಇವಾಗ ನೋಡಿ PDF ಅಲ್ಲಿ ಇದೆ. ಗಣಕಯಂತ್ರದ ಪರಿಚಯವನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. ಹಾಗೆಯೇ ಗಣಕಯಂತ್ರದ ಇತಿಹಾಸ, ಅದರಲ್ಲಿ ಗಣಕಯಂತ್ರದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಸಹ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಯಾರೆಲ್ಲ ಈ ವಿಡಿಯೋನ ಇನ್ನೂ ನೋಡಿಲ್ವೋ ಸೊ ಖಂಡಿತ ನಮ್ಮ ಒಂದು ಚಾನಲ್ದ ಪ್ಲೇಲಿಸ್ಟಲ್ಲಿ ಇರುತ್ತೆ. ಸೊ ಕಂಪ್ಯೂಟರ್ ನೋಟ್ಸ್ ಅಂತ ನಾನು ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು. ನೆಕ್ಸ್ಟು ಗಣಕಯಂತ್ರದ ಇತಿಹಾಸ ಅಂದರೆ ಅದರಲ್ಲಿ ಯಾರ್ಯಾರೆಲ್ಲ ಬರ್ತಾರೆ, ಸೊ ಯಾರ್ಯಾರೆಲ್ಲ ಏನೇನೆಲ್ಲ ಕಂಡು ಹಿಡಿದಿದ್ದಾರೆ, ಯಾವಾಗ, ಅದರ ಒಂದು ಉಪಯೋಗ ಏನು ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನೋ ಅದರ ಮೇಲೆ ನಾನು ಕೆಲವೊಂದಷ್ಟು 11 ಪ್ರಶ್ನೆಗಳನ್ನು ಕೇಳಿದ್ದೆ. ಸೊ ಆ ಪ್ರಶ್ನೆಗಳು ಸಹ ಇಲ್ಲಿವೆ. ನೀವು ಇವುಗಳನ್ನು ರಿಕಾಲ್ ಮಾಡ್ತಾ ಹೋಗಿ ನಿಮಗೆ ನೆನಪುಳಿಯುತ್ತೆ. ಮುಂಬರುವಂತಹ GPT ಆಗಿರ್ಬೋದು, HSTR ಆಗಿರ್ಬೋದು, ಸೊ ಅದರಲ್ಲಿ ಖಂಡಿತವಾಗಿ ಒಂದು 10ರಿಂದ 13 ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರುತ್ತೆ. ಸೊ ಹೀಗಿರುವಾಗ ನೀವು ಕಂಪ್ಯೂಟರನ್ನು ಅಲಕ್ಷ್ಯ ಮಾಡಬೇಡಿ. ಸೊ ಅದ್ರ ಬಗ್ಗೆ ಬೇಸಿಕ್ ನಾಲೆಜನ್ನಾದರೂ ಸಹ ನೀವು ಪಡ್ಕೋಬಹುದು. ನೀವೇನಾದರೂ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಾ ಇದ್ದರೆ ಅಥವಾ ಮನೆಯಲ್ಲಿ ನಿಮಗೆ ಒಂದು PC ಅಥವಾ ಒಂದು ಲ್ಯಾಪ್ಟಾಪ್ ಏನಾದರೂ ಇದ್ದರೆ, ಸೊ ಅದರಲ್ಲಿ ನೀವು ವರ್ಕ್ ಮಾಡಿದವರಾಗಿದ್ದರೆ ನಿಮಗೆ ಅಷ್ಟಾಗಿ ಏನೂ ಕಷ್ಟ ಅನಿಸೋದಿಲ್ಲ. ಆದರೂ ಸಹ ಅದರಲ್ಲಿ ನಾವು ಅದರ ಒಂದು ಇಂಗ್ಲೀಷ್ ಪದಗಳನ್ನು ನಮ್ಗೆ ಗೊತ್ತಿರುತ್ತೆ, ಅದರ ಕನ್ನಡದ ಅರ್ಥ ನಮಗೆ ಗೊತ್ತಿರೋದಿಲ್ಲ. ಸೊ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಸಹ ಅದನ್ನು ಬಳಕೆ ಮಾಡ್ತಾ ಹೋದರೆ, ಅಂದರೆ ಓದ್ತಾ ಹೋದ ಹಾಗೆ ಸೊ ನಮಗೆ ನೆನಪುಳಿಯುತ್ತೆ. ಸೊ ಇಂಥವ್ರಿಗೆ ಅದು ಈಸಿ ಆಗುತ್ತೆ. ಸೊ ಯಾವುದೇ ರೀತಿ ನನ್ನ ಹತ್ರ ಕಂಪ್ಯೂಟರ್ ಇಲ್ಲ, ಹಾಗೆ ನನಗೆ ಅದು ಯಾವುದೇ ರೀತಿ ಟಚ್ ಕೂಡ ಇಲ್ಲ, ನನಗದು ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ, ಸೊ ಈ ರೀತಿ ಇದ್ದವರು ತೊಂದರೆ ತೊಗೊಳ್ಳಿಕ್ಕೆ ಹೋಗಬೇಡಿ. ಸೊ ನಾನಿಲ್ಲಿ ಕೊಡ್ತಕ್ಕಂತಹ ಮಾಹಿತಿಯನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ, ಪ್ರಶ್ನೆಗಳನ್ನು ಪದೇ ಪದೇ ಬಿಡಿಸ್ತಾ ಹೋಗಿ. ಸೊ ಬೇರೆಯವ್ರಿಗೆ ಈ ಒಂದು ನೋಟ್ಸನ್ನು ಕೊಟ್ಟು ಅವ್ರ ಕಡೆಯಿಂದ ಪ್ರಶ್ನೆ ಕೇಳಿದಾಗ ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದನೂ ಸಹ ನಿಮಗೆ ಕಂಪ್ಯೂಟರ್ದ ಪ್ರಶ್ನೆಗಳು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಓಕೆನಾ? ಸೊ ಇದಿಷ್ಟು ನಾನು ಹಿಂದೆ ಹೇಳ್ತಕ್ಕಂಥ ಮಾಹಿತಿ ಸ್ವಲ್ಪ ನಿಮಗೆ ನೆನಪಾಗಲಿ ಅನ್ನೋದಕ್ಕೋಸ್ಕರ ನಾನು ತೋರಿಸಿದ್ದೀನಿ. ಓಕೆ, ಇವತ್ತಿನ ಈ ಮಾಹಿತಿ ಏನು ಅಂದರೆ ಗಣಕಯಂತ್ರದ ತಲೆಮಾರು ಅಥವಾ ಪೀಳಿಗೆಗಳು ಅಂತ ಹೇಳ್ತೀವಿ. ಜನ್ರೇಷನ್ಸ್ ಆಫ್ ಕಂಪ್ಯೂಟರ್, ಇದು ತುಂಬಾ ಇಂಪಾರ್ಟೆಂಟು. ಸೊ ನಿನ್ನೆ ಕ್ಲಾಸಲ್ಲಿ ನಾನು ಆದಷ್ಟು ಮಾಹಿತಿಯನ್ನು ಕೊಟ್ಬಿಟ್ಟು ಅರ್ಥ ಮತ್ತು ಡೆಫಿನೇಷನ್ಸನ್ನು ಕೊಟ್ಟು ಮತ್ತು ಅದರ ಹಿಂದಿನ ಒಂದು ಇತಿಹಾಸದ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಸೊ ಇದನ್ನು ಆವಾಗಲೇ ಹೇಳಿದರೆ ನಿಮಗೆ ಅಂದರೆ ನಾನು ಅರ್ಧ ತಾಸಿಗಿಂತ ಹೆಚ್ಚಾಗಿ ತೊಗೊಂಡಿದ್ದೆ ಕ್ಲಾಸು. ಸೊ ಬೋರ್ ಆಗುತ್ತೆ, ವಿಷಯ ತಲೆಯೊಳಗೆ ಹೋಗೋದಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಇದನ್ನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ನನಗೆ ಇದೇ ಟೈಮಲ್ಲಿ ನಾನು ವಿಡಿಯೋನ ಮಾಡ್ತೀನಿ, ಯಾಕಂದರೆ ನನಗೆ ಬೆಳಗ್ಗೆ ಆಗೋದಿಲ್ಲ. ಹಾಗಾಗಿ ಓಕೆ, ಪರವಾಗಿಲ್ಲ, ನಿಮಗೆ ಯಾವಾಗ ಅನುಕೂಲ ಆಗುತ್ತೋ, ಇದು ರೆಕಾರ್ಡೆಡ್ ಕ್ಲಾಸ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಈ ಒಂದು ಕ್ಲಾಸನ್ನು ಕೇಳ್ಬೋದು, ಫ್ರೀ ಆಫ್ ಕಾಸ್ಟ್. ಓಕೆನಾ? ಓಕೆ, ಗಣಕಯಂತ್ರದ ತಲೆಮಾರುಗಳ ಬಗ್ಗೆ ನೋಡ್ಕೊಂಬರೋಣ. ಆನಂತರ ಅದ್ರ ಮೇಲೆ ಒಂದೆರಡು ಪ್ರಶ್ನೆಗಳಿವೆ, ಇರಲಿ. ಓಕೆ, ಇಲ್ಲಿ ನೋಡಿ, ಗಣಕಯಂತ್ರದ ತಲೆಮಾರುಗಳು ಅಥವಾ ಪೀಳಿಗೆಗಳು ಅಂತಲೂ ಕರೀತಾರೆ. ಸೊ ಇದರಲ್ಲಿ ಎಷ್ಟು ಜನ್ರೇಷನ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. 5 ಬರುತ್ತೆ, 5 ಜನ್ರೇಷನ್ಸ್ ಬರುತ್ತೆ. ಅದರಲ್ಲಿ 5 ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಸಹ ಹಾಗೆ ಸಾಮಾನ್ಯ ಅಂತ ಅಂದ್ಕೊಳ್ಬೇಡಿ, 5 ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಪ್ರಶ್ನೆಗಳು ಏನು ಬೇಕಿದ್ರೂ ಬರ್ಬೋದು. ಈ ಒಂದು ತಲೆಮಾರಿನ ವಿದ್ಯುನ್ಮಾನ ಉಪಕರಣ ಯಾವುದು, ಅದರ ಸ್ಪೀಡ್ ಎಷ್ಟು, ಅದರ ಭಾಷೆ ಯಾವುದಾಗಿರುತ್ತೆ, ಅದರ ಉಪಯೋಗ ಏನು, ಅಥವಾ ಉಪಯೋಗ ಕೊಟ್ಟು ಅದರ ಒಂದು ಉಪಕರಣ ಯಾವುದು ಅಂತ ಕೇಳ್ಬೋದು. ಸೊ ಸಾಕಷ್ಟು ಪ್ರಶ್ನೆಗಳು ಇದ್ರ ಮೇಲೆ ಬಂದಿರುತ್ತೆ. ಇದು ಒಂದು ಏನು ಚಾರ್ಟ್ ಇದೆ ನೋಡಿ, ಇದನ್ನು ನೀವು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಓಕೆನಾ? ಇದನ್ನು ಇದೇ ರೀತಿ ನೀವು ಒಂದು ಕಾಪಿ ಮಾಡಿಕೊಂಡು ನೀವು ಎಲ್ಲಿ ಓದೋಕೆ ಕೂತ್ಕೋತಿರೋ ಅಲ್ಲಿ ಸಹ ಹಚ್ಕೊಂಡ್ರೂ ಪರವಾಗಿಲ್ಲ. ಸೊ ತುಂಬ ಚೆನ್ನಾಗಿ ನೆನಪುಳಿಯುತ್ತೆ. ಓಕೆನಾ? ಓಕೆ, ತಡ ಮಾಡೋದು ಬೇಡ, ಬೇಗ ಶುರು ಮಾಡೋಣ. ಓಕೆ, ಫಸ್ಟ್ ತಲೆಮಾರು, 1ನೇ ತಲೆಮಾರು ಯಾವಾಗ ಶುರುವಾಯಿತು ಅಂತ ಪ್ರಶ್ನೆ ಬರ್ಬೋದು. 1946ರಿಂದ 1955, 1946 to 1955ವರೆಗೂ 1ನೇ ತಲೆಮಾರು ಯಾವುದ್ರದ್ದು? ಗಣಕಯಂತ್ರದ್ದು. ಓಕೆ, ಅದರ ಒಂದು ಉಪಕರಣ ಯಾವುದು? ನಿರ್ವಾತ ನಳಿಕೆ, ಅದಕ್ಕೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಾರೆ. ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದ ತಕ್ಷಣ ನಿಮಗೆ ಫ್ಲ್ಯಾಶ್ ಆಗುತ್ತೆ, ಬಟ್ ನಿರ್ವಾತ ನಳಿಕೆ ಅಂದ ತಕ್ಷಣ ಏನಪ್ಪ ಇದು ಹೊಸದು ಅಂತ ಅನಿಸುತ್ತೆ. ಅದಕ್ಕೆ ಹೇಳೋದು, ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಸಹ ನಾವು
ಪದಗಳನ್ನು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ನಿರ್ವಾತ ನಳಿಕೆ ಅಂದರೂ ಒಂದೇ, ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದರೂ ಒಂದೇ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಪಕ್ಕದಲ್ಲಿ ಚಿತ್ರ ಇದೆ ನೋಡಿ. ಈ ಒಂದು ಚಿತ್ರ ವ್ಯಾಕ್ಯೂಮ್ ಟ್ಯೂಬ್ಸ್ದಾಗಿರುತ್ತೆ. ಓಕೆನಾ. ಓಕೆ, ಇದರ ಸ್ಪೀಡ್ ಎಷ್ಟು ಬರುತ್ತೆ ಅಂದರೆ 1000 ನಾಸ್, 1000 ನಾಸ್ ಅಷ್ಟು ಇದರ ವೇಗ ಇರುತ್ತೆ. ಇದರ ಭಾಷೆ ಯಾವುದಿರುತ್ತೆ ಅಂತಂದರೆ ಯಾಂತ್ರಿಕ ಭಾಷೆ. ಯಾಂತ್ರಿಕ ಭಾಷೆನೇ ಇರುತ್ತಲ್ವ ಮೇಡಮ್ ಎಲ್ಲದಕ್ಕೂ, ಇದೇನು ಹೊಸದು ಅಂತೀರಾ? ಇಲ್ಲ, ಕೆಲವೊಂದಷ್ಟು ಭಾಷೆಗಳ ಜೋಡಣೆಯನ್ನು ಇಲ್ಲಿ ಮಾಡಲಾಗಿರುತ್ತೆ. ಸೊ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡಿ. ಓಕೆ, ಯಾಂತ್ರಿಕ ಭಾಷೆ ಆಗಿರುತ್ತೆ. ಇದರ ಉಪಯೋಗ ಏನಂತಂದರೆ ವಿಜ್ಞಾನ ಕ್ಷೇತ್ರಕ್ಕೆ. ನೋಡಿ ಯಾವ ಕ್ಷೇತ್ರ ಅದು, ಪರ್ಟಿಕ್ಯುಲರ್ ಆಗಿ ವಿಜ್ಞಾನ ಕ್ಷೇತ್ರ. ಇಲ್ಲಿ ಪ್ರಶ್ನೆ ಬರ್ಬೋದು ನಿಮಗೆ, ವಿಜ್ಞಾನ ಕ್ಷೇತ್ರಕ್ಕೆ ಉಪಯೋಗಿಸಲಾದಂತಹ ವಿದ್ಯುನ್ಮಾನ ಉಪಕರಣ ಯಾವುದು, ಅಥವಾ ಎಷ್ಟರಲ್ಲಿ, ಯಾವ ತಲೆಮಾರು, ಯಾವ ಭಾಷೆ, ಅದರ ವೇಗ ಎಷ್ಟಾಗಿತ್ತು ಅಂತ ಬರ್ಬೋದು. ಒಂದು ನೆನ್ಪಿಟ್ಕೊಂಬಿಡಿ, 1ನೇ ತಲೆಮಾರು 1946, 1946ರಿಂದ 1955ರವರೆಗೆ ನಿರ್ವಾತ ನಳಿಕೆ, 1000 ನಾಸ್, ಯಾಂತ್ರಿಕ ಭಾಷೆ, ವಿಜ್ಞಾನ ಕ್ಷೇತ್ರ. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಇದೇ ಆರ್ಡರ್ ವೈಸ್ ನೀವು ಅದನ್ನ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ. 2ನೇ ತಲೆಮಾರು ಅಂದರೆ ಟ್ರಾನ್ಸಿಸ್ಟರ್ ಅಂತ ಬರುತ್ತೆ. ಸೊ ಇದರಲ್ಲಿ ಎರಡು ಸಹ ಒಂದೇ, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಸಹ ನಾವು ಸೇಮ್ ಹೇಳ್ತೀವಿ. ಏನು, ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಒಂದು ಉಪಕರಣ ಇತ್ತು, ಟ್ರಾನ್ಸಿಸ್ಟರ್ ಅಂತ. ಇದು 1956ರಿಂದ 1965. ಓಕೆ, ಇಲ್ಲಿ ನೋಡಿ ಮೇಲೆ ಒಂದನೇದ್ದು 46ರಿಂದ 55, ಇದು 56ರಿಂದ 65. ಈಸಿ ಆಗುತ್ತಲ್ವ ನೆನ್ಪಿಟ್ಕೊಳ್ಳಿಕ್ಕೆ. ಇದೇನು 1956 ಅಂತಿದೆ ನೋಡಿ, ಅದನ್ನೇ ಉಲ್ಟಾ ಮಾಡ್ಕೊಂಬಿಡಿ. 56 ಇದ್ದಿದ್ದನ್ನು 65 ಮಾಡ್ಕೊಂಬಿಡಿ. 2ನೇ ತಲೆಮಾರಿದ್ದು ನಿಮಗೆ ಇಸ್ವಿ ನೆನ್ಪುಳಿಯುತ್ತೆ. ಓಕೆ, ಇದ್ರ ಸ್ಪೀಡ್ ಬಂದು 30 ನಾಸ್. ಬರ್ತಾ ಬರ್ತಾ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ. ಅಂದರೆ ತಲೆಮಾರಿನಿಂದ ತಲೆಮಾರಿಗೆ ಸ್ಪೀಡ್ ಅಂದರೆ ವೇಗ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ನೀವು ನೋಡ್ಕೋಬೋದು ಇಲ್ಲಿ. ಓಕೆ, ಜಾಸ್ತಿ ಹೈಯೆಸ್ಟ್ ನಿಮ್ಗೆ 1000 ನಾಸ್ ಕೊಟ್ಬಿಟ್ರೆ ಅಂತೂ ಫಸ್ಟ್ ತಲೆಮಾರು. ಓಕೆ, ನೆನ್ಪಿಟ್ಕೊಂಬಿಡಿ. ಓಕೆ, ಇದರ ಒಂದು ಭಾಷೆ ಯಾವುದಾಗಿರುತ್ತೆ ಅಂತಂದರೆ, ಒಂದು ನಿಮಿಷ, ಜೋಡಣಾ ಭಾಷೆ ಆಗಿರುತ್ತೆ. ಯಾವುದು, ಜೋಡಣಾ ಭಾಷೆ. ಓಕೆ, ಇದನ್ನು ಔದ್ಯೋಗಿಕ ಮತ್ತು ವಿಜ್ಞಾನ ಕ್ಷೇತ್ರ. ಮೇಲಿನದ್ದು ವಿಜ್ಞಾನಕ್ಕೆ ಮಾತ್ರ, ಕೆಳಗಿನದು ಔದ್ಯೋಗಿಕ ಮತ್ತು ವಿಜ್ಞಾನ ಎರಡಕ್ಕೂ. ಓಕೆ, ನೆಕ್ಸ್ಟ್ 3ನೇ ತಲೆಮಾರು ನೋಡಿ, 1966ರಿಂದ 1975. ಎಲ್ಲಿಂದ ಎಲ್ಲಿಗೆ ಅಂತಲೂ ಕೇಳ್ಬೋದು, ಅಥವಾ 3ನೇ ತಲೆಮಾರಿನ ಒಂದು ಡೇಟ್ ಹೇಳಿ ಅಂತಲೂ ಕೇಳ್ಬೋದು. ಓಕೆ, 1966. ನೆಕ್ಸ್ಟ್ ನೋಡಿ 4ನೇದು ಸಹ 1976 ಅಂತ ಇದೆ. ಸೊ ಯಾಕೆ ಇದನ್ನ ಇವಾಗಲೇ ತೊಗೊಂಡೆ ಅಂತಂದರೆ 46 ಫಸ್ಟು, 46 ಸೆಕೆಂಡು 56, ತರ್ಡು 66, ಇದು 76. ಎಷ್ಟು ಚೆನ್ನಾಗಿ ನೆನಪುಳಿತೆ ಅಲ್ವಾ? 46, 56, 66, 76, 4ರವರೆಗೆ ಬಂದುಬಿಡ್ತು. ಸೊ 5ನೇದು ಪ್ರಸ್ತುತ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನು ನೀವು ಮೆನ್ಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ. ಓಕೆನಾ. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲಿ ಸಹ 46 ಅಂತ ಕೊಟ್ಟಿದೆ. ಇಲ್ಲಿ 55, 65, 75. ಮೇ ಬಿ ಇದು ಒಂದು 85 ಏನಾದರೂ ಇರಬಹುದು. ಓಕೆ, ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಂಬಿಡಿ, ತುಂಬ ಈಸಿ. ನೆಕ್ಸ್ಟ್ 3ನೇದು ಒಂದು ಹೇಳ್ಬಿಡ್ತೀನಿ. 3ನೇ ಒಂದು ತಲೆಮಾರಿನಲ್ಲಿ ವಿದ್ಯುನ್ಮಾನ ಉಪಕರಣ ಯಾವುದಿತ್ತು ಅಂತಂದರೆ, ಅದು ಬಂದು IC ಚಿಪ್ಗಳದ್ದಾಗಿರುತ್ತೆ. ಯಾವುದಾಗಿರುತ್ತೆ? IC ಚಿಪ್ಗಳದ್ದು. ಸೊ ಇದರಲ್ಲಿ SSIC ಆ್ಯಂಡ್ MSIC ಅಂತ ಬರುತ್ತೆ. ಅದರ ಉಪಕರಣ ಈ ರೀತಿಯಾಗಿರುತ್ತೆ. ಇದು 5 ನಾಸ್ ಸ್ಪೀಡನ್ನು ಹೊಂದಿರುತ್ತೆ. ಇದರ ಭಾಷೆ ಯಾವುದಿರುತ್ತೆ? ಉನ್ನತ ಭಾಷೆ ಆಗಿರುತ್ತೆ. ಓಕೆ, ಉನ್ನತ ಭಾಷೆ ಯಾವ್ಯಾವುದು ಅಂತ ನೋಡ್ಕೊಂಬಿಡಿ. ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡಿ ಹೇಳ್ಬಿಡ್ತೀನಿ ಒಟ್ಟಿಗೆ. ಫಸ್ಟು ಯಾಂತ್ರಿಕ ಭಾಷೆ, ಸೆಕೆಂಡು ಜೋಡಣಾ ಭಾಷೆ, ತರ್ಡು, ಫೋರ್ತು, ಫಿಫ್ತು, ಇವು 3 ಏನಾಗಿರುತ್ತೆ ಅಂದರೆ ಉನ್ನತ ಭಾಷೆ. ನೆನಪಿಟ್ಕೊಂಬಿಡಿ. ಯಾಂತ್ರಿಕ ಅಂತ ಕೇಳಿದ ತಕ್ಷಣ ಫಸ್ಟ್, ಜೋಡಣಾ ಅಂತ ಕೇಳಿದ್ರೆ ಸೆಕೆಂಡು, ಉನ್ನತ ಅಂತ ಕೇಳಿದರೆ ಯಾವ್ದು ಬೇಕಾದರೂ ಆಗಿರ್ಬೋದು. 3, 4, 5 ಅದರಲ್ಲಿ ಒಂದು ಏನು ತಲೆಮಾರಿನ ಒಂದು ಇಸ್ವಿ ಏನಿದೆ ನೋಡಿ, ಇದನ್ನು ನೀವು ಗಮನದಲ್ಲಿಟ್ಕೊಂಡು ಹಾಕಬೇಕಾಗತ್ತೆ. ಓಕೆ, ನೆಕ್ಸ್ಟ್ 3ನೇದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ನೋಡಿ DBMS ಡಾಟಾಬೇಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 4ನೇ ತಲೆಮಾರಿಂದು ಮೈಕ್ರೋ ಪ್ರೊಸೆಸರ್. 1976ಇಂದ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. MSIC ಆ್ಯಂಡ್ LSIC ಅಂತಲೂ ಕೇಳ್ಬೋದು. ಇದ್ರದ್ದು ವೇಗ 1 ನಾಸ್. ಭಾಷೆ ಹೇಳಿದ್ದೀನಿ, ಉನ್ನತ ಭಾಷೆ. ಪರ್ಸ್ನಲ್ ಕಂಪ್ಯೂಟರ್, PC ಇದು. ಓಕೆ, PCಗೆ ಇದನ್ನ ಬಳಸ್ತಾಯಿದ್ರು. ನೆಕ್ಸ್ಟ್ 5ನೇ ಶತಮಾನ ಅಂದರೆ ಪ್ರಸ್ತುತ ಅವಧಿ. ಮೈಕ್ರೋ ಪ್ರೊಸೆಸರ್ ಈ ರೀತಿಯಾಗಿರುತ್ತೆ. ಮೈಕ್ರೋ ಪ್ರೊಸೆಸರ್
ಓಕೆ, ಇದು 0.3 ನಾಸ್. ಓಕೆ, ಇದ್ರ ಭಾಷೆ ಉನ್ನತ ಭಾಷೆ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ರು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಇವು 5 ಸಹ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. 1ನೇ ತಲೆಮಾರು 1946ರಿಂದ 55 ನಿರ್ವಾತ ನಳಿಕೆ 1000 ನಾಸ್ ಯಾಂತ್ರಿಕ ಭಾಷೆ ಆಗಿರುತ್ತೆ, ಉಪಯೋಗ ವಿಜ್ಞಾನ ಕ್ಷೇತ್ರಕ್ಕೆ. 2ನೇ ತಲೆಮಾರಿಂದು 1956ರಿಂದ 1965 ಆಗಿರುತ್ತೆ, ಉಪಕರಣ ಟ್ರಾನ್ಸಿಸ್ಟರ್ ಆಗಿರುತ್ತೆ, ಸ್ಪೀಡು 30 ನಾಸ್, ಹಾಗೆ ಜೋಡಣಾ ಭಾಷೆ ಆಗಿರುತ್ತೆ, ಉಪಯೋಗ ಔದ್ಯೋಗಿಕ ಮತ್ತು ವಿಜ್ಞಾನ ಕ್ಷೇತ್ರ ಎರಡರಲ್ಲಿ. ನೆಕ್ಸ್ಟು 3ನೇ ತಲೆಮಾರು 1966ರಿಂದ 1975 ತನಕ IC ಚಿಪ್ಗಳ ಒಂದು ಉಪಕರಣ, 5 ನಾಸ್ ಇದರ ಸ್ಪೀಡು. ನಂತರ ಉನ್ನತ ಭಾಷೆ ಆಗಿರುತ್ತೆ, ಡಾಟಾ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಇದರ ಉಪಯೋಗ. ನೆಕ್ಸ್ಟ್ 4ನೇ ತಲೆಮಾರು 1976 ಮೈಕ್ರೋ ಪ್ರೊಸೆಸರ್ ಇದರ ಉಪಕರಣ, 1 ನಾಸ್ ಇದರ ಸ್ಪೀಡ್ ಆಗಿರುತ್ತೆ, ಭಾಷೆ ಉನ್ನತ ಭಾಷೆ ಆಗಿರುತ್ತೆ, ಪರ್ಸನಲ್ ಕಂಪ್ಯೂಟರ್ಗಾಗಿ ಇದನ್ನು ಉಪಯೋಗ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ 5ನೇ ಪ್ರಸ್ತುತ ಅವಧಿ 5ನೇ ತಲೆಮಾರು ಇದರ ಉಪಕರಣ ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ನಂತರ 0.3 ನಾಸಷ್ಟು ಸ್ಪೀಡು, ಉನ್ನತ ಭಾಷೆ, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೋಸ್ಕರ ಇದನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಸೊ ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಓದಿರೋದಕ್ಕಿಂತ ಹೆಚ್ಚಾಗಿ ಕೇಳಿಸ್ಕೊತೀವಲ್ವ, ಅದು ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆ ನೆನಪುಳಿಯುತ್ತೆ. ಅದಕ್ಕೋಸ್ಕರ ನಾನು ಮತ್ತೊಂದು ಸಾರಿ ನಿಮ್ಗೆ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ, ಇದ್ರ ಮೇಲೆ ಒಂದು 2 ಪ್ರಶ್ನೆ ಅಷ್ಟೇ ಇದೆ, ನೋಡೋಣ. ಎಸ್, ನೋಡಿ. 2ನೇ ಪೀಳಿಗೆಯ ಗಣಕಗಳು ಯಾವಾಗಿರುತ್ತೆ? ಯಾಕಿಷ್ಟು ಒತ್ತಿ ಹೇಳಿದೆ ನಾನು, ನೋಡಿ ಇವಾಗ ನೆನಪಿದೆಯಾ ಅಂತ. 2ನೇ ಪೀಳಿಗೆ ಗಣಕಗಳು ಯಾವುದಾಗಿರುತ್ತೆ? IC ಚಿಪ್ ಬಳಸ್ತಾ ಇದ್ವು, ಟ್ರಾನ್ಸಿಸ್ಟರ್ಗಳನ್ನು ಬಳಸ್ತಾ ಇದ್ವು, ನಿರ್ವಾತ ಕೊಳವೆಗಳನ್ನು ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನು ಬಳಸ್ತಾ ಇದ್ವು, ಮೈಕ್ರೋ ಪ್ರೊಸೆಸರ್ ಚಿಪ್ಗಳನ್ನು ಬಳಸ್ತಾ ಇದ್ವು. ಯಾವುವು 2ನೇ ಪೀಳಿಗೆಯ ಗಣಕಗಳು? ಇಷ್ಟೊತ್ತು ಹೇಳಿದೆ ನಾನು, ಪದೇ ರಿಪೀಟ್ ಮಾಡ್ತಾ ಹೋದೆ, ಪ್ರಶ್ನೆ ಹೇಗೆ ಬರುತ್ತೆ ಅಂತಲೂ ಹೇಳ್ತಾ ಹೋದೆ. ಸೊ ಯಾವುದಿರುತ್ತೆ? ಕಾಮೆಂಟ್ ಮಾಡಿ. ಓಕೆ, ಯಾವುದು ಅಂತಂದರೆ ನೋಡಿ, ಇಲ್ಲಿ ಹೇಳ್ತೀನಿ ನಿಮಗೆ. 1956ರಿಂದ 1965 ಟ್ರಾನ್ಸಿಸ್ಟರ್ಗಳ ಉಪಕರಣ ಆಗಿರುತ್ತೆ, 30 ನಾಸ್ ಜೋಡಣಾ ಭಾಷೆ, ಔದ್ಯೋಗಿಕ ಮತ್ತು ವಿಜ್ಞಾನ ಕ್ಷೇತ್ರ ಎರಡರಲ್ಲೂ ಅಂತ ನಾನು ಹೇಳಿದ್ದೀನಿ. ಹಾಗಿದ್ರೆ ಉತ್ತರ ಯಾವ್ದು ಬರುತ್ತೆ? ಟ್ರಾನ್ಸಿಸ್ಟರ್ಗಳನ್ನು ಬಳಸ್ತಾ ಇದ್ವು. ಈ ಪ್ರಶ್ನೆ ನೋಡಿ ಇಲ್ಲಿ, ಒಂದು ನಿಮಿಷ. ಎಸ್, ಇಲ್ಲಿ ನೋಡಿ, ಹಾಸ್ಟೆಲ್ ವಾರ್ಡನ್ ಅವ್ರದ್ದು 2009ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಸಹ ಗಣಕಯಂತ್ರದ ಮೇಲೆ ಪ್ರಶ್ನೆಗಳು ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. 1ನೇ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದ ಯಂತ್ರಾಂಶ ಅಂದರೆ ಉಪಕರಣ ಯಾವುದು? ಇದು ಎಷ್ಟರಲ್ಲಿ? ಮೇ ಬಿ ಒಂದು ನಿಮಿಷ, 2010 ಇರ್ಬೋದು. ಇದು ಮೋಸ್ಟ್ಲಿ 2010 ಇರ್ಬೋದು. KUD ಒಂದು ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ. 1ನೇ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದಂತಹ ತಂತ್ರಾಂಶ ಯಾವುದಿರುತ್ತೆ? ಎಸ್, ಪಕ್ಕ ನಿರ್ವಾತ ನಳಿಕೆಗಳು. ಗೆ ಆಗಿದೆ, ಪರವಾಗಿಲ್ಲ. ನಿರ್ವಾತ ನಳಿಕೆಗಳು ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಆನ್ಸರ್ ಕೂಡ ಇಲ್ಲಿದೆ, ಬೇಕಂದರೆ ಒಂದು ಸತಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಗಣಕಯಂತ್ರದ ಕಾರ್ಯಕ್ರಮ ಭಾಷೆಗಳು, ಹಾಗೆಯೇ ಗಣಕಯಂತ್ರದ ಕಾರ್ಯಕ್ರಮ ಭಾಷೆಯ ವಿಧಗಳನ್ನು ನೋಡೋಣ. ಮೊದಲು ಗಣಕಯಂತ್ರ ಕಾರ್ಯಕ್ರಮದ ಒಂದು ಭಾಷೆಗಳು ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ. ಸಾಮಾನ್ಯ ಜನ ಬಳಸುವಂತಹ ಭಾಷೆ ಗಣಕಯಂತ್ರಕ್ಕೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಗಣಕಯಂತ್ರಗಳಿಗೆ ನಿರ್ದೇಶನ ನೀಡಲಿಕ್ಕೋಸ್ಕರ ವಿಶಿಷ್ಟವಾದಂತಹ ಭಾಷೆಯನ್ನು ಬಳಸೋರು. ಅದೇ ಗಣಕಯಂತ್ರ ಕಾರ್ಯಕ್ರಮದ ಭಾಷೆ ಆಗಿರುತ್ತೆ. ಓಕೆ, ಇದು ಅರ್ಥ ಆಯ್ತಲ್ವ? ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಗಣಕಯಂತ್ರದ ಭಾಷೆ ಯಾವುದಾಗಿರುತ್ತೆ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಪ್ರಶ್ನೆ ಬರುತ್ತೆ. ಯಾವುದಾಗಿರುತ್ತೆ ಅಂತಂದರೆ, ಜನಸಾಮಾನ್ಯರು ಬಳಸುವಂತಹ ಒಂದು ಭಾಷೆ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದು ವಿಶೇಷವಾದಂಥ ಸೂಚನೆಯನ್ನು ಕೊಡಲಿಕ್ಕೋಸ್ಕರ ಒಂದು ಗಣಕಯಂತ್ರದ ಕಾರ್ಯಕ್ರಮಕ್ಕೆ ಒಂದು ಭಾಷೆಯನ್ನು ಬಳಸ್ತಾರೆ. ಓಕೆನಾ? ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್, ಗಣಕಯಂತ್ರದ ಕಾರ್ಯಕ್ರಮದ ಭಾಷೆಯ ವಿಧಗಳು, ಟೈಪ್ಸ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಯಾವ್ಯಾವ ಇರ್ತವೆ ಭಾಷೆಗಳು? ಇಲ್ಲಿ ಭಾಷೆ ಇರುತ್ತೆ ಅಂತ ಹೇಳಿದೆ ಅಲ್ವಾ? ಸೊ ಇವು ಯಾವ್ಯಾವು? ಒಂದು ಯಾಂತ್ರಿಕ ಭಾಷೆ ಆಗಿರುತ್ತೆ,
ಇನ್ನೊಂದು ಜೋಡಣಾ ಭಾಷೆ, ಇನ್ನೊಂದು ಉನ್ನತ ಮಟ್ಟದ ಭಾಷೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಯಾಂತ್ರಿಕ ಭಾಷೆಗೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಓಕೆ. ನೆಕ್ಸ್ಟ್ ಜೋಡಣಾ ಭಾಷೆ, ಜೋಡಣೆ ಮಾಡುವುದು, ಅಸೆಂಬಲ್ ಮಾಡ್ತೀವಲ್ವಾ, ಸೊ ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟು ಉನ್ನತ ಮಟ್ಟದ ಭಾಷೆ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಇದಷ್ಟು ಕಂಪ್ಯೂಟರ್ ಕಾರ್ಯಕ್ರಮದಲ್ಲಿರ್ತಕ್ಕಂತಹ ಭಾಷೆಗಳು 3 ಗೊತ್ತಾಯ್ತಲ್ವಾ. ಯಾಂತ್ರಿಕ ಭಾಷೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಜೋಡಣಾ ಭಾಷೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು, ಉನ್ನತ ಮಟ್ಟದ ಭಾಷೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ. ನೆಕ್ಸ್ಟು ಕಾರ್ಯಕ್ರಮ ಭಾಷೆಗಳ ನಡುವಿರ್ತಕ್ಕಂತಹ ವ್ಯತ್ಯಾಸ. ಈ 3 ವಿಧಗಳನ್ನು ಹೇಳಿದ್ರಿ, ಆದರೆ ಈ 3 ವಿಧಗಳಿಗೆ ಇರ್ತಕ್ಕಂತಹ ವ್ಯತ್ಯಾಸ ಏನು ಅಂತ ನೀವು ಕೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತೀನಿ ನೋಡಿ. ಕಂಪ್ಯಾರಿಸನ್ ಅಮಾಂಗ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ. ಈ ಒಂದು ಕಾರ್ಯಕ್ರಮಗಳ ಭಾಷೆಗಳ ನಡುವಿರ್ತಕ್ಕಂತಹ ವ್ಯತ್ಯಾಸ. ಯಾಂತ್ರಿಕ ಭಾಷೆ, ಜೋಡಣಾ ಭಾಷೆ, ಉನ್ನತ ಭಾಷೆ, ಇವು 3 ವಿಧಗಳಲ್ವಾ. ಯಾಂತ್ರಿಕ ಭಾಷೆಯಲ್ಲಿ ಕೇವಲ ದ್ವಿಮಾನ ಸಂಖ್ಯಾ ಪದ್ಧತಿಯ ಅಂದರೆ 0 ಮತ್ತು 1 ಮಾತ್ರ ಇಲ್ಲಿ ಬಳಕೆ ಮಾಡಲಾಗಿರುತ್ತೆ. ಓಕೆ, 0 ಮತ್ತು 1 ಮಾತ್ರ ಇಲ್ಲಿ ಬಳಕೆ ಮಾಡಲಾಗಿರುತ್ತೆ. ಇಲ್ಲೇನಿರುತ್ತೆ ಅಂತಂದರೆ ನೆಮೋನಿಕ್ಸ್ ಸಂಕೇತ ಪದಗಳನ್ನು ಇಲ್ಲಿ ಬಳಸಿರ್ತಾರೆ. ಓಕೆನಾ. ನೆಕ್ಸ್ಟು ಇಲ್ಲಿ ಉನ್ನತ ಭಾಷೆ ಒಳಗೆ ಏನಾಗಿರುತ್ತೆ, ದಿನನಿತ್ಯ ಬಳಸುವಂತಹ ಆಂಗ್ಲ ಪದಗಳನ್ನು ಬಳಕೆ ಮಾಡಿರ್ತಾರೆ. ನೆಕ್ಸ್ಟ್ ಇದರಲ್ಲಿ ಕಾರ್ಯಕ್ರಮ ರಚನೆ ಅತ್ಯಂತ ಕಷ್ಟ ಆಗಿರುತ್ತೆ. ಯಾವುದರಲ್ಲಿ? ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಕಾರ್ಯಕ್ರಮದ ರಚನೆ ಏನಾಗಿರುತ್ತೆ, ಅತ್ಯಂತ ಕಷ್ಟ ಆಗಿರುತ್ತೆ. ಹಾಗೆಯೇ ಜೋಡಣಾ ಒಂದು ಭಾಷೆಯಲ್ಲಿ ಸಹ ಇಲ್ಲಿ ಕಷ್ಟ ಆಗಿರುತ್ತೆ ಕಾರ್ಯಕ್ರಮ ರಚನೆ. ನೆಕ್ಸ್ಟು ಉನ್ನತ ಭಾಷೆಯಲ್ಲಿ ಏನಾಗಿರುತ್ತೆ, ಕಾರ್ಯಕ್ರಮದ ರಚನೆ ಅತ್ಯಂತ ಸುಲಭ ಇರುತ್ತೆ. ಓಕೆ, ಇದನ್ನು ನೀವು ನೋಡ್ಕೋಬೇಕು. ಅತ್ಯಂತ ಸುಲಭ ಇರೋದು ಉನ್ನತ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ. ನೆಕ್ಸ್ಟು ಥರ್ಡ್ ಪಾಯಿಂಟು ಅಥವಾ ಥರ್ಡ್ ಡಿಫ್ರೆನ್ಸ್ ಬಂದು ಎಲ್ಲ ಗಣಕಯಂತ್ರಗಳಿಗೆ ಒಂದೇ ಯಾಂತ್ರಿಕ ಭಾಷೆ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವುದರಲ್ಲಿ ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಗಣಕಯಂತ್ರಗಳಿಗೆ ಜೋಡಣಾ ಭಾಷೆ ಬೇರೆಯಾಗಿರುತ್ತೆ, ಜೋಡಣಾ ಭಾಷೆ ಬೇರೆಯಾಗಿರುತ್ತೆ ಅಂತ. ಇದರಲ್ಲಿ ಒಂದೇ ಆದರೆ ಇದರಲ್ಲಿ ಬೇರೆ ಇರುತ್ತೆ. ಇಲ್ಲಿ ಎಲ್ಲ ಉನ್ನತ ಮಟ್ಟದ ಭಾಷೆಗಳನ್ನು ಎಲ್ಲ ಗಣಕಯಂತ್ರದಲ್ಲೂ ಸಹ ಬಳಕೆ ಮಾಡಬಹುದು. ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಎಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಸಹ ನಾವು ಎಲ್ಲ ಕಂಪ್ಯೂಟರಲ್ಲಿ ಬಳಸ್ಬೋದು. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ನೆಕ್ಸ್ಟು ಇಲ್ಲಿ ಮಷಿನ್ ಲ್ಯಾಂಗ್ವೇಜಲ್ಲಿ ವೇಗ ಹೆಚ್ಚಾಗಿರುತ್ತೆ. ಆಮೇಲೆ ಅಸೆಂಬಲಲ್ಲಿ ಸಾಧಾರಣವಾಗಿರುತ್ತೆ, ಹೈ ಲೆವೆಲಲ್ಲಿ ಕಡಿಮೆ ಇರುತ್ತೆ. ಹೆಚ್ಚು, ಸಾಧಾರಣ, ಕಡಿಮೆ. ಓಕೆ. ನೆಕ್ಸ್ಟ್ ಐದನೇದು ಯಾವುದೇ ಭಾಷಾಂತರಕದ ಅವಶ್ಯಕತೆ ಇಲ್ಲ. ಅಂದರೆ ನಾವು ಏನು ಮಾಡ್ತೀವಿ, ಭಾಷಾಂತರ ಅಂತ ಹೇಳ್ತೀವಲ್ವ, ಅದರ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಮಷಿನ್ ಲ್ಯಾಂಗ್ವೇಜಲ್ಲಿ. ನೆಕ್ಸ್ಟು ಇಲ್ಲಿ ಅಸೆಂಬ್ಲರ್ ಅಂದರೆ ಜೋಡಕ ಎಂಬ ಭಾಷಾಂತರದ ಅಗತ್ಯ ಇರುತ್ತೆ ಇಲ್ಲಿ. ಯಾವುದರಲ್ಲಿ? ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜಲ್ಲಿ. ಓಕೆ. ಇಲ್ಲಿ ಕ್ರೋಢೀಕಾರಕ ಎಂಬ ಭಾಷಾಂತರದ ಅಗತ್ಯ ಇದೆ. ಕಂಪೈಲರ್, ಪ್ರಶ್ನೆ ಏನು ಬರಬಹುದು ಇಲ್ಲಿ, ಕಂಪೈಲರ್ ಭಾಷಾಂತರದ ಅಗತ್ಯ ಇರುವುದು ಯಾವ ಭಾಷೆಯಲ್ಲಿ? ಕ್ರೋಢೀಕಾರಕ ಅಂದರೂ ಒಂದೇ, ಕಂಪೈಲರ್ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ, ಇದನ್ನು ಕನ್ನಡದಲ್ಲಿ ಹೇಳ್ತಾರೆ. ಕ್ರೋಢೀಕಾರಕ ಅಂದರೆ ಕಂಪೈಲರ್, ಇಲ್ಲಿ ಜೋಡಕ ಅಂದರೆ ಅಸೆಂಬ್ಲರ್. ಇಲ್ಲಿ ಅಸೆಂಬ್ಲಿ ಲೆವೆಲ್ ಅಂತಂದರೆ ಜೋಡಣಾ ಭಾಷೆ ಅಂತ ಹೇಳಿಲ್ವಾ, ಹಾಗೆ. ಓಕೆ, ಅರ್ಥ ಆಯ್ತಲ್ವ ಇದು? ಪ್ರಶ್ನೆ ಯಾವ್ದು ಬರುತ್ತೆ ಅಂತಂದರೆ ಇಲ್ಲಿ ಕ್ರೋಢೀಕಾರಕದ ಭಾಷಾಂತರದ ಅಗತ್ಯತೆ ಇರುವುದು ಯಾವುದರಲ್ಲಿ? ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜಲ್ಲಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ, ಹಾಗೆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಅಂತ ಕೇಳ್ಬೋದು. ಹೈ ಲೆವೆಲಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟು ಇಂಟರ್ಪ್ರಿಟರ್ ಉನ್ನತ ಮಟ್ಟದ ಭಾಷೆಯ ಸೂಚನೆಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುವ ಭಾಷಾಂತರಕ್ಕೆ ಇಂಟರ್ಪ್ರಿಟರ್ ಅಂತ ಕರೀತಾರೆ. ನೋಡಿ, ಉನ್ನತ ಮಟ್ಟದ ಭಾಷೆ ಅಂದರೆ ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್ನ ಇನ್ಸ್ಟ್ರಕ್ಷನ್ ಏನಿರುತ್ತಲ್ವ, ಅದು ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಭಾಷಾಂತರ ಮಾಡಲಿಕ್ಕೆ ಅದನ್ನು ಇಂಟರ್ಪ್ರಿಟರ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಇಲ್ಲಿ ಕ್ರೋಢೀಕಾರಕ ಅಂತಂದರೆ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್ಗೆ ಇರುವಂತಹ ವ್ಯತ್ಯಾಸ. ಡಿಫ್ರೆನ್ಸ್ ಬಿಟ್ವೀನ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಇಷ್ಟೊತ್ತು ನಾವು ಭಾಷೆಗಳು, ಕಂಪ್ಯೂಟರ್ಲಿರ್ತಕ್ಕಂತಹ ಕಾರ್ಯಕ್ರಮದ ಭಾಷೆಗಳು 3 ಅಂತ ನೋಡ್ಕೊಂಡ್ವಿ. ಯಾವುವು? ಫಸ್ಟ್ ಬರ್ತಕ್ಕಂಥದ್ದು ಯಾಂತ್ರಿಕ ಭಾಷೆ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೆಕೆಂಡು ಜೋಡಣಾ ಭಾಷೆ, ಅಸೆಂಬ್ಲಿ ಲ್ಯಾಂಗ್ವೇಜ್. ಥರ್ಡ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ. ಆನಂತರ ಇದರಲ್ಲಿ
ಕ್ರೋಢೀಕಾರಕ ಮತ್ತು ಇಂಟರ್ಪ್ರಿಟರ್ಗೆ ಇರ್ತಕ್ಕಂತಹ ವ್ಯತ್ಯಾಸ ನೋಡಿದಾಗ ಕಂಪೈಲರ್ ಇದು ಒಂದು ಸಂಪೂರ್ಣ ಪ್ರೋಗ್ರಾಮನ್ನು ಇನ್ಪುಟ್ಟಾಗಿ ಪರಿವರ್ತನೆ ಮಾಡುತ್ತೆ. ಓಕೆ, ನೆಕ್ಸ್ಟು ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ ಇದು ಒಂದು ಇನ್ಸ್ಟ್ರಕ್ಷನನ್ನು ಮಾತ್ರ, ಇದು ಒಂದು ಫುಲ್ ಪ್ರೋಗ್ರಾಮನ್ನೇ ಅದು ಇನ್ಪುಟ್ ಮಾಡಿದರೆ ಇದೇನು ಮಾಡುತ್ತೆ, ಜಸ್ಟ್ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ಮಾತ್ರ ಇನ್ಪುಟ್ಟಾಗಿ ಪರಿಗಣಿಸುತ್ತೆ. ಓಕೆ, ನೆಕ್ಸ್ಟು ಕಂಪೈಲರಲ್ಲಿ ಭಾಷಾಂತರಿಸುವಾಗ ಮಧ್ಯದಲ್ಲಿ ಆಬ್ಜೆಕ್ಟ್ ಕೋಡನ್ನು ಇದು ತಯಾರಿಸುತ್ತೆ. ಇಂಟರ್ಪ್ರಿಟರ್ ಏನು ಮಾಡುತ್ತೆ, ಭಾಷಾಂತರಿಸುವಾಗ ಮಧ್ಯದಲ್ಲಿ ಯಾವುದೇ ರೀತಿಯ ಕೋಡನ್ನು ತಯಾರಿಸೋದಿಲ್ಲ. ಇದು ಕೋಡನ್ನು ತಯಾರಿಸಿದರೆ ಇದು ಕೋಡನ್ನು ತಯಾರಿಸೋದಿಲ್ಲ. ಇದು ಸಂಪೂರ್ಣವಾದಂಥ ಪ್ರೋಗ್ರಾಮನ್ನು ಇನ್ಪುಟ್ ಮಾಡಿದರೆ ಇದು ಒಂದು ಇನ್ಸ್ಟ್ರಕ್ಷನನ್ನು ಮಾತ್ರ ಇನ್ಪುಟ್ ಮಾಡುತ್ತೆ. ನೆಕ್ಸ್ಟು ಇದಕ್ಕೆ ಹೆಚ್ಚು ಮೆಮೊರಿಯ ಅಗತ್ಯ ಇರುತ್ತೆ, ಇದಕ್ಕೆ ಕಡಿಮೆ ಮೆಮೊರಿಯ ಅಗತ್ಯ ಇರುತ್ತೆ. ಓಕೆ, ವೇಗ ಕಡಿಮೆ ಇರುತ್ತೆ ಕಂಪೈಲರ್ದು, ಇದರಲ್ಲಿ ವೇಗ ಹೆಚ್ಚಾಗಿರುತ್ತೆ. ಇಲ್ಲಿ ಸಂಪೂರ್ಣ ಪ್ರೋಗ್ರಾಮನ್ನು ಚೆಕ್ ಮಾಡಿದ ಮೇಲೇ ಅದು ಎರರ್ಸ್ಗಳನ್ನು ಪಟ್ಟಿ ಮಾಡುತ್ತೆ. ಇದು ಒಂದು ಇನ್ಸ್ಟ್ರಕ್ಷನನ್ನು ಚೆಕ್ ಮಾಡಿದ ನಂತರ ಮಾತ್ರ ಎರರ್ಸ್ಗಳನ್ನು ಪಟ್ಟಿ ಮಾಡುತ್ತೆ. ಇದಕ್ಕೆ ಉದಾಹರಣೆ ಸಿ ಕಂಪೈಲರ್, ಇದಕ್ಕೆ ಉದಾಹರಣೆ ಬೇಸಿಕ್ಸ್ ಅಂತ ಬರುತ್ತೆ. ಸೊ ಈಸಿ, ಇದು ಒಂದು ಪ್ರೋಗ್ರಾಮನ್ನು ಯಾವುದು ಕಂಪೈಲರ್ ಪ್ರೋಗ್ರಾಮನ್ನು ಇನ್ಪುಟ್ ಮಾಡಿದರೆ ಇದು ಇನ್ಸ್ಟ್ರಕ್ಷನನ್ನು ಮಾಡುತ್ತೆ. ಇದು ಆಬ್ಜೆಕ್ಟ್ ಕೋಡನ್ನು ಕೇಳಿದರೆ ಇದು ಆಬ್ಜೆಕ್ಟ್ ಕೋಡನ್ನು ಕೇಳೋದಿಲ್ಲ. ಮೆಮೊರಿ ಹೆಚ್ಚು ಇರುತ್ತೆ, ಇದರಲ್ಲಿ ಹೆಚ್ಚು ಅಗತ್ಯ ಇರೋದಿಲ್ಲ. ವೇಗ ಇಲ್ಲಿ ಕಡಿಮೆ ಇದ್ದರೆ ಇಲ್ಲಿ ಹೆಚ್ಚಾಗಿರುತ್ತೆ. ಇಲ್ಲಿ ಪ್ರೋಗ್ರಾಮನ್ನು ಚೆಕ್ ಮಾಡಿ ಎರರ್ಸನ್ನು ಹೇಳಿದರೆ ಇದು ಇನ್ಸ್ಟ್ರಕ್ಷನ್ನ ಚೆಕ್ ಮಾಡಿ ಎರರ್ಸನ್ನು ಹೇಳುತ್ತೆ. ಇದಕ್ಕೆ ಎಕ್ಸಾಂಪಲು ಸಿ ಕಂಪೈಲರ್, ಇದಕ್ಕೆ ಬೇಸಿಕ್ ಆಗಿರುತ್ತೆ. ಎಸ್, ಇದಿಷ್ಟು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಈಗ ಪ್ರಶ್ನೆ ನೋಡೋಣವಾ? ಎಸ್, ಇದಷ್ಟು ಪ್ರಶ್ನೆಗಳನ್ನ ಕೇಳಿಬಿಟ್ಟು ಕ್ಲಾಸನ್ನು ಎಂಡ್ ಮಾಡ್ತೀನಿ. ಸೊ ಮತ್ತಷ್ಟು ಹೊಸ ಹೊಸ ಕಂಪ್ಯೂಟರ್ ಮೇಲಿರ್ತಕ್ಕಂತಹ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋ ನೋಡ್ತಾ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡ್ತಾ ಹೋಗಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ಬರೀತಾ ಹೋಗಿ. ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂಬರುವ ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಯಾಗಿ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ಬೋದು. ಓಕೆ, ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಪ್ರಶ್ನೆ, ಅಸೆಂಬ್ಲರ್ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವರು? ಅಸೆಂಬ್ಲರನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವರು? ಕ್ಲಾಸ್ ಸ್ಪೀಡ್ ಆಗ್ತಾ ಇದೆಯಾ ಅಥವಾ ಸ್ಲೋ ಆಗ್ತಾ ಇದೆಯಾ ತಿಳಿಸಿ ನನಗೆ. ಸ್ಪೀಡ್ ಇದ್ದರೆ ಸ್ವಲ್ಪ ಸ್ಲೋ ಮಾಡ್ಕೋತೀನಿ, ಸ್ಲೋ ಇದ್ದರೆ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಓಕೆ, ಕಂಪ್ಯೂಟರು ತುಂಬ ಇಂಪಾರ್ಟೆಂಟು, ನಾನು ಹೇಳ್ತಾ ಇದ್ದೀನಿ. GPT ಮತ್ತು HSRಗೆ ಬೇಕೇ ಬೇಕು ಕಡ್ಡಾಯವಾಗಿ, ಇದನ್ನು ಅಲಕ್ಷ್ಯ ಮಾಡಬೇಡಿ. ಓಕೆ, ಎಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊತಿರೋ ಅಷ್ಟು ನಿಮಗೆ ನಾಳೆ ತುಂಬ ಹೆಲ್ಪ್ ಆಗುತ್ತೆ. ಕಂಪ್ಯೂಟರ್ ಅನ್ನೋದು ಒಂದು ಸಾಗರ ಇದ್ದ ಹಾಗೆ, ಎಷ್ಟು ಪ್ರಶ್ನೆಗಳಾದರೂ ಬರ್ಬೋದು, ಯಾವ ಪ್ರಶ್ನೆಗಳಾದರೂ ಬರ್ಬೋದು, ಹೇಗೆ ಬೇಕಾದರೂ ಬರ್ಬೋದು. ಓಕೆ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಇನ್ನು ಹೆಚ್ಚೆಚ್ಚು ಕ್ಲಾಸ್ ಮಾಡಿ ಅಂತ ನೀವು ಕೇಳಿದಾಗಲೆಲ್ಲ ನಾನು ಇನ್ನೂ ಹೆಚ್ಚೆಚ್ಚು ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡ್ತೀನಿ. ಓಕೆನಾ? ಓಕೆ, ಇವಾಗ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಅಸೆಂಬ್ಲರನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವರು? ಯಾವ ಭಾಷೆ? ಎಸ್, LLL ಅಂತ. ಓಕೆ, ಆರಂಭದಲ್ಲಿ ಒಂದು ನಿಮಿಷ. ಅಂದರೆ ಇಲ್ಲಿ ಯಾಕೆ ನಾನು LLL ಅಂತ ಹಾಕಿದೆ ಅಂತಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡಿ, ಅಸೆಂಬ್ಲಿ ಭಾಷೆಗಂತೂ ಅಲ್ಲ ಇದು, ಅಲ್ವಾ? ಓಕೆ, ನೆಕ್ಸ್ಟು ಹೈ ಲೆವೆಲ್ ಲ್ಯಾಂಗ್ವೇಜಿಗೂ ಅಲ್ಲ, ಸೊ ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೂ ಅಲ್ಲ. ಇಲ್ಲಿ ಬೇಕಂತ ಅಸೆಂಬ್ಲಿ ಅಂತ ಕೇಳಿದ್ದಾರೆ ಇವರು, ಅಲ್ವಾ? ಸೊ ಇಲ್ಲಿ ಯಾವ್ದು ಬರುತ್ತೆ? ಅಸೆಂಬ್ಲರ್ ಅಂದು LLLಗೆ ಬರುತ್ತೆ. ಓಕೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತಲೂ ಇರ್ಬೋದು, ಅದರದ್ದು ತಿಳ್ಕೊಂಡು ಹೇಳ್ತೀನಿ ನಾನು. ನೆಕ್ಸ್ಟ್ ಈ ಪ್ರಶ್ನೆ ಯಾವಾಗ ಕೇಳಿದ್ರು ಅಂತಂದರೆ ಪಂಜಾಬ್ ಆ್ಯಂಡ್ ಸಿಂಡಿಕೇಟ್ ಬ್ಯಾಂಕಲ್ಲಿ 2010ರಲ್ಲಿ ಈ ಪ್ರಶ್ನೆನ ಕೇಳಲಾಗಿತ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಆರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು? ಆರಂಭದಲ್ಲಿ ಇದನ್ನು SBI ಕ್ಲರ್ಕ್ 2007ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆನ ಕೇಳಲಾಗಿತ್ತು 2007ರಲ್ಲಿ. ಓಕೆ, ಕಂಪ್ಯೂಟರ್ ಪ್ರೋಗ್ರಾಮ್ ಯಾವ ಭಾಷೆ ಇರುತ್ತೆ? ಆಲ್ಮೋಸ್ಟ್ ಯಾಂತ್ರಿಕ ಭಾಷೆ. ಓಕೆ,
ನಾನು ಇದ್ರ ಬಗ್ಗೆ ಹೇಳಿಲ್ಲ. ಸೋರ್ಸ್ ಮತ್ತು ಯಾವುದು ಅಬ್ಜೆಕ್ಟ್ ಕೋಡ್ ಇದ್ರ ಬಗ್ಗೆ ಯಾವುದು ಹೇಳಿಲ್ಲ. ಸೊ ಇಲ್ಲಿ ನಾನು ಎಷ್ಟು ಮಾಹಿತಿನ ನಿಮಗೆ ಕೊಟ್ಟಿದ್ದೀನೋ ಅದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ತೀನಿ. ಓಕೆ, ನಾಳೆ ಹೀಗೆ ಬರೋದಿಲ್ಲ, ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಕೇಳ್ತೀನಲ್ವ, ಸೊ ಅದೇ ಇನ್ಫಾರ್ಮೇಷನಲ್ಲಿ ಈ ಪ್ರಶ್ನೆಗಳು ಇರುತ್ತೆ ಅಂತ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಹಾಕ್ತೀರಾ. ಬಟ್ ನಾಳೆ ಹಾಗಿರೋದಿಲ್ಲ, ಎಲ್ಲಿಂದ ಬೇಕಾದರೂ ಪ್ರಶ್ನೆಗಳು ಬರ್ಬೋದು. ಓಕೆನಾ, ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟು 3ನೇ ಪ್ರಶ್ನೆ, ಪ್ರತಿ ಕಂಪ್ಯೂಟರ್ಗೆ ಗೊತ್ತಿರಲೇಬೇಕಾದಂತಹ ಭಾಷೆ ಯಾವುದು? ಎಸ್, ಇದನ್ನು ಹಾಕ್ತೀರಾ. ಯಾವ ಭಾಷೆ? ಪ್ರತಿ ಕಂಪ್ಯೂಟರ್ಗೆ ಬೇಕಾಗುವಂಥದ್ದು ಯಾವುದು? ಗೊತ್ತಿರಲೇಬೇಕಾದಂತಹ ಭಾಷೆ ಮಷಿನ್ ಲ್ಯಾಂಗ್ವೇಜ್. ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತಿರಲೇಬೇಕಾದಂತಹ ಭಾಷೆ ಯಾವುದು? ಕನ್ನಡ ಭಾಷೆ. ಹಾಗೆಯೇ ಕಂಪ್ಯೂಟರ್ಗೆ ಗೊತ್ತಿರಬೇಕಾದಂತಹ ಭಾಷೆ, ಕಂಪ್ಯೂಟರ್ದ ಮದರ್ ಟಂಗ್ ಯಾವುದು? ಮಷಿನ್ ಲ್ಯಾಂಗ್ವೇಜ್. ಓಕೆನಾ. ನೆಕ್ಸ್ಟ್ ಈ ಪ್ರಶ್ನೆಯನ್ನು ಯಾವಾಗ ಅಂತಂದರೆ 2007ರಲ್ಲಿ ನೋಡಿ, SSC ಮತ್ತು SO ಆಡಿಟ್ ಅಂತೆ. ಸೊ ಈ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಕ್ವಶನ್ಸ್ ಏನು ಭಾಳ ಇಲ್ಲ, ಸ್ವಲ್ಪನೇ ಇವೆ ಅಷ್ಟೇ, ಒಂದು 10 ಇರ್ಬೋದು ಅಷ್ಟೇ. ಆಯಿತು. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ ನೋಡೋಣ. ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ? ನಾನು ಹೇಳಿದ್ದೀನಿ, ಇದನ್ನು ಫಸ್ಟಿಗೆ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ಯಾರು ನೋಡಿದ್ದೀರೋ ಅವ್ರಿಗೆ ಈಸಿಯಾಗಿ ಬರುತ್ತೆ. ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ? ಇದರಲ್ಲಿ ಮಾರ್ಕ್ ಮಾಡಿಬಿಟ್ಟಿದೆ, ಅದು ಒಂದು ಪ್ರಾಬ್ಲಮ್ಮು. ಓಕೆ, ನೆಕ್ಸ್ಟು ಅದನ್ನು ಎರೇಸ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಓಕೆ, ಸೊ ಅದನ್ನು ರಿಮೂವ್ ಮಾಡಲಿಕ್ಕಾಗಿಲ್ಲ. ಇದನ್ನು PNB ಕ್ಲರ್ಕಲ್ಲಿ 2008ರಲ್ಲಿ ಈ ಪ್ರಶ್ನೆ ಬಂದಿತ್ತಂತೆ ನೋಡಿ. ಕಂಪ್ಯೂಟರ್ ದತ್ತಾಂಶಗಳನ್ನು ಸಂಸ್ಕರಿಸಲು ನಾವು ಯಾವ ಭಾಷೆ ಅಂದರೆ ದ್ವಿಮಾನ ಸಂಖ್ಯಾ ಭಾಷೆಯನ್ನು, ಯಾವ್ದು ಹೇಳಿ? ದ್ವಿಮಾನ ಸಂಖ್ಯಾ ಭಾಷೆಯನ್ನು ಇದನ್ನು ಬಳಸ್ತಾ ಇತ್ತು. ಓಕೆ, ನೆಕ್ಸ್ಟು ಇಂಟರ್ಪ್ರಿಟರ್ ಎನ್ನುವುದು ಡ್ಯಾಶನ್ನು ಮಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್ ಆಗಿರುತ್ತೆ. ಯಾವುದು? ಇಂಟರ್ಪ್ರಿಟರ್ ಎನ್ನುವುದು. ಆಗಲೇ ಹೇಳಿದೆ ನಾನು, ಇಂಟರ್ಪ್ರಿಟರ್ ಅನ್ನೋದು ಡ್ಯಾಶನ್ನು ಮಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವಂತಹ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್ ಆಗಿರುತ್ತೆ. ಯಾವ ಭಾಷೆಗೆ? HLL ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಿಗೆ. ಓಕೆ, ನೆಕ್ಸ್ಟು ಕ್ರೋಢೀಕಾರಕ. ನೆಕ್ಸ್ಟ್ 6ನೇ ಪ್ರಶ್ನೆ, ಕ್ರೋಢೀಕಾರಕ ಕಂಪೈಲರ್ವು ಯಾವ ಭಾಷೆಯನ್ನು ಪರಿವರ್ತಿಸಲು ಸಹಾಯಕ? ನೋಡಿ, ನೆಟ್ 2009ರ ಡಿಸೆಂಬರ್ ನಡೆದ NETA ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗಿದೆ. ಹಾಗೆ 2013ರ NETA ಜೂನಲ್ಲಿ ನಡೆದಂಥ ಎಕ್ಸಾಮಲ್ಲೂ ಸಹ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಯಾವ ಭಾಷೆಯನ್ನು ಪರಿವರ್ತಿಸಲಿಕ್ಕೆ ಕಂಪೈಲರು ಸಹಾಯಕ ಆಗಿದೆ? HLL, ಇಟ್ ಮೀನ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಪ್ರಶ್ನೆಗಳು ತುಂಬ ಸಿಂಪಲ್ ಆಗಿರುತ್ತೆ, ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಓಕೆ, ನೀವು ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ಓದ್ಕೊಂಡಿದ್ರೆ ನಿಮಗೆ ಆರಾಮಾಗಿ ನೀವು ಆನ್ಸರನ್ನು ಮಾಡ್ತೀರಾ, ಹೆಚ್ಚು ಅಂಕವನ್ನು ಸಹ ನೀವು ಪಡ್ಕೋತೀರಿ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ, ಯಾವ ಗಣಕಯಂತ್ರ ಕಾರ್ಯಕ್ರಮವು ಪ್ರೋಗ್ರಾಮ್ನಲ್ಲಿನ ಒಂದೊಂದು ಸಾಲುಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುತ್ತದೆ? ನಾನು ಆಗಲೇ ಹೇಳಿದೆ, ಏನು ಹೇಳಿದೆ? ಹೈ ಲೆವೆಲ್ ಲ್ಯಾಂಗ್ವೇಜು ಟ್ರಾನ್ಸ್ಲೇಟ್ ಮಾಡುತ್ತೆ. ಒಂದು ನಿಮಿಷ ತೋರಿಸ್ಬಿಡ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಇಲ್ಲಿ ಮೇಲಿದೆ ನೋಡಿ, ಯಾವುದು? ಉನ್ನತ ಮಟ್ಟದ ಭಾಷೆಯ ಸೂಚನೆಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುವ ಭಾಷಾಂತರಕಕ್ಕೆ. ಓಕೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಏನು ಇನ್ಸ್ಟ್ರಕ್ಷನ್ ಕೊಡುತ್ತೋ ಅದನ್ನು ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಲ್ವಾ ಇಂಟರ್ಪ್ರಿಟರ್ ಅಂತ ಕರಿತೀವಿ. ಸೊ ಪ್ರಶ್ನೆ ಇದೆಯಾ? ಎಷ್ಟನೇ ಪ್ರಶ್ನೆ ಇದು? 7ನೇ ಪ್ರಶ್ನೆ ನೋಡಿ, ಯಾವ್ದು ಬರುತ್ತೆ? ಯಾವುದದು? ಇಂಟರ್ಪ್ರಿಟರ್. ಇದನ್ನು ಜೂನ್ 2013ರಂದು ಕೇಳಿರ್ತಾರೆ, ಕಾಣಿಸ್ತಾ ಇಲ್ವಾ? ಓಕೆ, ಇಲ್ಲಿ ನೋಡಿ, ಜೂನ್ 2013ರ NET ಪ್ರಶ್ನೆಯಲ್ಲಿ NETಯ ಒಂದು ಎಕ್ಸಾಮಲ್ಲಿ ಇದನ್ನು ಕೇಳಿರ್ತಾರೆ. ನೆಕ್ಸ್ಟು, ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಹೈ ಲೆವೆಲ್ ಲ್ಯಾಂಗ್ವೇಜು ಕಂಪ್ಯೂಟರ್ ಭಾಷೆ ಹೌದು, ಮಷಿನ್ ಲೆವೆಲ್ ಲ್ಯಾಂಗ್ವೇಜು ಹೌದು, ನೆಕ್ಸ್ಟು ಲೋ ಲೆವೆಲ್ ಲ್ಯಾಂಗ್ವೇಜು ಕೂಡ ಹೌದು. ಯಾಕಂದರೆ ಇದನ್ನ ಅಸೆಂಬಲ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಅಂದರೆ ಜೋಡಣಾ ಭಾಷೆಯಲ್ಲಿ ನಾವು ಇದನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟು ಮೀಡಿಯಮ್ ಲೆವೆಲ್ ಲ್ಯಾಂಗ್ವೇಜು ಯಾವುದು ಅಲ್ಲ ಅಂತ ಇದೆ. ಸೊ ಮೀಡಿಯಮ್ ಲೆವೆಲ್ ಲ್ಯಾಂಗ್ವೇಜು ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಇದು. ಸೊ ಇದರಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಇದಾಗಿರುತ್ತೆ. ಓಕೆ,
ನೆಕ್ಸ್ಟ್ ನೋಡಿ 9ನೇ ಪ್ರಶ್ನೆ. ಅಸೆಂಬ್ಲಿ ಭಾಷೆಯಲ್ಲಿ ಅಂದರೆ ಜೋಡಣಾ ಭಾಷೆಯಲ್ಲಿ ಬಳಸುವ ಭಾಷಾಂತರಕ ಯಾವುದು? ಸಿಂಪಲ್ ಆಗಿದೆ, ಅದೇ ಹೆಸರಲ್ಲೇ ಇದೆ. ಯಾವುದು? ಅಸೆಂಬ್ಲರ್. ಓಕೆ, ಇದು ನೋಡಿ 2012ರಲ್ಲಿ ನಡೆದ SBIದ CL ಮೀನ್ಸ್ ಕ್ಲರ್ಕ್ ಒಂದು ಎಕ್ಸಾಮಲ್ಲಿ ಇದನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟು, ಯಾವ ಭಾಷಾಂತರಕವನ್ನು ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ? ಯಾವ ಭಾಷಾಂತರಕವನ್ನು ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುವುದು? IBPS 2012ರಲ್ಲಿ ಈ ಪ್ರಶ್ನೆ ಕೇಳಲಾಗಿದೆ. ಯಾವುದು ಅಂದರೆ ಇಂಟರ್ಪ್ರಿಟರ್. ಓಕೆ, ಇದು ಇದಕ್ಕೆ ಸರಿಯಾದಂತಹ ಉತ್ತರ. ನೋಡಿ ಫ್ರೆಂಡ್ಸ್, ನೀವು ಎಷ್ಟೆಷ್ಟು ಓದ್ತಿರೋ ಅಷ್ಟಷ್ಟು ನಿಮಗೆ ತುಂಬಾ ಚೆನ್ನಾಗಿ ನೆನಪು ಉಳಿಯುತ್ತೆ. ಯಾವುದೇ ಆಗಲಿ ತುಂಬ ಚೆನ್ನಾಗಿ ನೆನಪು ಉಳಿಬೇಕು ಅಂತಂದರೆ ರಿಕಾಲ್ ಮಾಡಲೇಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ನೆನಪು ಉಳಿಯುತ್ತೆ. ಇಲ್ಲ ನಾನೆಲ್ಲ ಓದಿ ಮುಗಿಸಿದ್ದೀನಿ, ಆದ್ರೂ ಮತ್ತೊಂದು ಬುಕ್ ಓದಿ ವಾಪಸ್ ಬಂದು ಈ ಬುಕ್ ನೋಡೋದ್ಲಿ ಎಲ್ಲ ಮರೆತು ಹೋಗಿರುತ್ತೆ ಅಂತ ಕಮೆಂಟ್ ಹಾಕ್ತಾನೆ ಇರ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು? ಏನಾದರೂ ನಾವು ಡೈರೆಕ್ಟಾಗಿ ತಲೆಗೆ ಇದನ್ನು ತುಂಬಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಏನು ಮಾಡಬೇಕು? ಪದೇ ಪದೇ ನಾವು ಓದ್ತಾನೇ ಇರಬೇಕು. ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ನೀವು ಏನು ಮಾಡ್ತೀರಾ ಅಂತಂದರೆ, ಒಂದು ಫುಲ್, ಈಗ ಫಾರ್ ಎಕ್ಸಾಂಪಲ್ ಒಂದು ಸೈಕಾಲಜಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೈಕಾಲಜಿ ಒಂದು 4 to 5 ಚಾಪ್ಟರ್ ಇರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ. 4-5 ಲೆಸನ್ಸ್ನು ಕೂಡ ಫುಲ್ ಕಂಪ್ಲೀಟ್ ಮಾಡಿ ಆ ಬುಕ್ ಮುಗಿಸಿ ಎತ್ತಿಟ್ಬಿಟ್ಟು ಮತ್ತೆ ಬೇರೆ ಯಾವುದು ಕಂಪ್ಯೂಟರ್ ತೊಗೊತೀರಾ ಅಂತ ಅಂದ್ಕೊಳ್ಳಿ. ಸೊ ಕಂಪ್ಯೂಟರ್ನೆಲ್ಲ ಓದ್ಕೊಂಡು ವಾಪಸ್ ಮತ್ತೆ ನೀವು ಸೈಕಾಲಜಿಗೆ ಬಂದರೆ ಏನಾಗಿರುತ್ತೆ? ಎಲ್ಲ ಮರೆತು ಹೋಗಿರುತ್ತೆ. ಹಾಗೆ ಮಾಡೋ ಬದಲಿ ನೀವು ಏನು ಮಾಡಬೇಕು ಅಂದರೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ನಾನು ಇಷ್ಟು ಗಂಟೆ ಕೇಳ್ತೀನಿ, ಫಾರ್ ಎಕ್ಸಾಂಪಲ್ 6 ಗಂಟೆ ಕೇಳ್ತೀನಿ. ಎದ್ದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಆಗಿ ಒಂದು 6:30ಇಂದ 7:30ವರೆಗೂ ಯಾವುದೋ ಒಂದು ನಿಮ್ಗೆ ಯಾವುದು ಕಷ್ಟ ಅನಿಸುತ್ತಲ್ಲ ಆ ಸಬ್ಜೆಕ್ಟನ್ನು ಬೆಳಗ್ಗೆ ತೊಗೊಳ್ಳಿ. ಅಂದರೆ ಫ್ರೆಶ್ ಆಗಿರ್ತೀರಲ್ವ, ಸೊ ನಿಮ್ಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ, ಬೋರ್ ಆಗೋದಿಲ್ಲ. ಓಕೆ, ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್, ನೀವೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೀರೋ, ಏನಾದರೂ ವರ್ಕ್ ಮಾಡ್ತಾಯಿದ್ರೆ, ಸೊ ಆಫ್ಟರ್ ದಟ್ ವರ್ಕ್ ಎಲ್ಲ ಮುಗಿಸ್ಕೊಂಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆ ನಂತರ ನೀವು ಮತ್ತು ನಿಮ್ಮ ಟೈಮನ್ನು ನೋಡಿಕೊಂಡು ಮತ್ತೊಂದು ಲ್ಯಾಂಗ್ವೇಜು ಇನ್ನೊಂದು ಇವುಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ. ಸೊ ಮಧ್ಯ ಏನಂದರೆ ಒಂದು 1 ಅವರ್ಕ್ಕಿಂತ ಒಂದು 2 ಅವರ್ ಓದ್ಕೊಳ್ಳಿ. ಓಕೆ, ಯಾಕಂದರೆ ನಮ್ಮದೇನು ಲೆವೆಲ್ ಅಷ್ಟು ಸಣ್ಣ ಮಕ್ಕಳು ಅಷ್ಟು ಕಡಿಮೆ ಏನು ಇರೋದಿಲ್ಲ. ಸೊ ಒಂದು 45 ಮಿನಿಟ್ಸ್ಗೆ ಹೀಗೆ ಅಂತ. ಸೊ ಒಂದು 2 ಅವರ್ ಆದರೂ ನಾವು ಕೂಚೆಗ ಬಿಟ್ಟು ಎದ್ದೇಳ್ದೇನೆ ಸೊ ಕೂತ್ಕೊಂಡು ಓದ್ಕೋಬೇಕು. 1-2 ಅವರ್ ಓದ ನಂತರ ಒಂದು 5-10 ನಿಮಿಷನ ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಅಂದರೆ ಟಿ ವಿ ನೋಡೋದು, ಫೋನ್ ನೋಡೋದು ಈ ರೀತಿ ಮಾಡ್ಕೋಬೇಡಿ. ಬದಲಾಗಿ ಏನು ಮಾಡಿ, ಸ್ವಲ್ಪ ವಾಕ್ ಮಾಡಿ ಅಥವಾ ಒಂದು ಸ್ವಲ್ಪ ರೆಸ್ಟ್ ಮಾಡಿ. ಅಂದರೆ ನಿದ್ದೆ ಮಾಡೋದಲ್ಲ, ಸ್ವಲ್ಪ ರೆಸ್ಟ್ ಮಾಡಿ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮತ್ತೆ ನಿಮಗೆ ಹೊಸ ಉತ್ಸಾಹ ಬರುತ್ತೆ. ಸೊ ನೀವು ಮತ್ತೊಂದು 2 ಅವರು ಈ ರೀತಿ ಓದ್ಕೋಬೋದು. ಅಂದರೆ ಟೈಮ್ ಟೇಬಲ್ ಮಾಡ್ಕೋಬೇಕು. ಅದು ಇದ್ರೇ ನಮ್ಮ ಕೆಲಸ. ಇಲ್ಲ ಅಂದರೆ ಯಾವಾಗ ಏನು ಓದಬೇಕು, ಯಾವಾಗ ಎಷ್ಟು ಓದಿದೆ, ಏನೂ ಗೊತ್ತಾಗೋದೇ ಇಲ್ಲ. ಮನುಷ್ಯನಿಗೆ ಸ್ವಲ್ಪ ಟೈಮ್ ಟೇಬಲ್ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಜಾಸ್ತಿ ಹೇಳಿದೆ ಅಂತ ಅಂದ್ಕೊತೀನಿ. ಓಕೆ, ಪರವಾಗಿಲ್ಲ. ಯಾಕಂದರೆ ಮುಂದೆ GPT HSTRಗೆ ನಾವು ಎಷ್ಟು ಓದಿದ್ರು ಕಡಿಮೆನೇ. ಹಾಗಾಗಿ ಒಂದು ಟೈಮ್ ಟೇಬಲನ್ನು ಮಾಡಿಕೊಂಡು ಸಿಸ್ಟಮೆಟಿಕ್ಕಾಗಿ ನೀವು ಓದ್ತಾ ಹೋಗಿ. ಸೊ ಖಂಡಿತ ಸಕ್ಸಸ್ಸು ನಿಮ್ಮದಾಗತ್ತೆ. ಅದಕ್ಕೋಸ್ಕರ ಇದಿಷ್ಟು ನಾನು ಹೇಳಿದೆ. ಓಕೆ, ಜಾಬ್ ವಿಶ್. ಓಕೆನಾ? ಸೊ ಮತ್ತಷ್ಟು ಕಂಪ್ಯೂಟರ್ ಬಗ್ಗೆ ಮಾಹಿತಿ ಹಾಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ತೊಗೊಂಡು ಬರ್ತೀನಿ. ಇದರಿಂದ ನೀವು ಎಷ್ಟು ಹೇಳಿದ್ದನ್ನು ತಿಳ್ಕೊಂಡಿದ್ದೀರಾ, ಅದರ ಮೇಲೆ ನೀವು ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಹೋಗ್ತೀರಾ ಅನ್ನೋದು ಸಹ ಗೊತ್ತಾಗುತ್ತೆ. ಸೊ ಡೈಲಿ 1 ಕ್ಲಾಸ್ ಆದ್ರೂ ನಾನು ಮಿಸ್ ಮಾಡೋದಿಲ್ಲ, ಪ್ರಯತ್ನ ಮಾಡ್ತೀನಿ. ಕಂಪ್ಯೂಟರ್ದು ಒಂದಾದ್ರೂ ಹಾಕ್ತೀನಿ ವಿಡಿಯೋನ. ಓಕೆನಾ? ಹಾಗೆಯೇ ನಾನು ಈ ಹಿಂದೆ STA ಮತ್ತು FDAದ್ದು 2005-2006 ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಬಿಡಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗಾಗಲೇ TET ಕೀ ಆನ್ಸರನ್ನು ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ. ಸೊ ಅದನ್ನು ಯಾರು ಸಹ ನೋಡ್ಕೊಂಡಿಲ್ವೋ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಹೆಚ್ಚಿನ ಅಂಕ ನಿಮ್ಮದಾಗಿರಲಿ. GPT ಅಥವಾ HSTR ಯಾರು ಬರ್ತಿರೋ ಸೊ ಅವ್ರಿಗೂ ಸಹ ಆಲ್ ದ ಬೆಸ್ಟನ್ನು ಹೇಳ್ತೀನಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.